ಹೆಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತೊಂದು ಕತೆ ಹೇಳೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಏನಪ್ಪ ಅಂತಂದರೆ, ಭಗವಂತ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಅವಕಾಶವನ್ನು ಕೊಟ್ಟಿರ್ತಾನೆ. ಅದನ್ನು ನಾವು ಉಪಯೋಗ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಬಂದರೆ ಮುಂದೆ ಬರ್ತೀವಿ. ಇಲ್ಲಾಂದರೆ ನಮಗೆ ಏನೂ ಇಲ್ಲ, ದೇವ್ರು ಕೊಟ್ಟಿಲ್ಲ ಅಂತ ಕೂತ್ಕೊಂಡ್ರೆ ನಮಗೆ ಏನೂ ಸಾಧಿಸೋದಕ್ಕೆ ಸಾಧ್ಯ ಆಗೋಲ್ಲ. ಹಾಗೆ ಇಲ್ಲಿ ಒಂದು ಶಕ್ತಿಯಿಂದ ಆಗದೆ ಇರ್ತಕ್ಕಂಥದ್ದನ್ನು ಯುಕ್ತಿಯಿಂದ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ಇಲಿ ತಂದ ಆಸ್ತಿ ಅಂತ ಹೇಳಿಬಿಟ್ಟು. ಒಂದು ಊರಲ್ಲಿ ಒಬ್ಬ ಬಡ ಹೆಂಗಸಳು ಇದ್ಲು. ಅವಳಿಗೆ ಒಬ್ಬ ಮಗ ಇದ್ದ. ಆ ಒಬ್ಬ ಮಗನಿಗೆ ತಂದೆ ಕೂಡ ಇದ್ದರು. ಆದರೆ ಅವರು ತಂದೆ ಮಗ ಹೆಂಡತಿ ಇದ್ದಾಗ ಸುಖ ಸಂಸಾರದಿಂದ ಜೀವನವನ್ನು ಮಾಡ್ತಾಯಿದ್ರು. ಆದರೆ ಅವರ ತಂದೆ ಅಕಾಲಿಕ ಮರಣವನ್ನು ಹೊಂದುತ್ತಾರೆ. ಅದಾದ ನಂತರ ಅವರಿಗೆ ತುಂಬ ಕಷ್ಟ ಬರುತ್ತೆ. ಅದರಲ್ಲೇ ಇದ್ದಿದ್ರಲ್ಲೇ ಆ ಹೆಂಗಸು ದುಡಿದು ಮಗನಿಗೆ ಗುರುಕುಲದಲ್ಲಿ ಒಂದು ಶಿಕ್ಷಣವನ್ನು, ಬೇಸಿಕ್ ಪ್ರಾಥಮಿಕ ಶಿಕ್ಷಣವನ್ನು ಅವಳು ಕೊಡಿಸ್ತಾಳೆ. ಏನಪ್ಪ ಪ್ರಾಥಮಿಕ ಶಿಕ್ಷಣ? ಅವನಿಗೆ ಓದಕ್ಕೆ ಬರೆಯೋಕ್ಕೆ ಬರಬೇಕು, ಲೆಕ್ಕಾಚಾರ ಮಾಡೋದಕ್ಕೆ ಬರಬೇಕು, ಇಷ್ಟು ಶಿಕ್ಷಣ ಅವನಿಗೆ ಕೊಡಿಸ್ತಾಳೆ. ಆ ನಂತರ ಹೇಳ್ತಾಳೆ, ನೋಡಪ್ಪ, ನನ್ನ ಕೈಲಿ ಇಷ್ಟೇ ಓದ್ಸೋಕ್ಕಾಗೋದು, ನಿನ್ನ ಮೇಲೆ ಏನಾದರೂ ಒಂದು ವ್ಯವಹಾರವನ್ನು ಮಾಡಬೇಕಾಗತ್ತೆ ಅಂತೇಳಿ ಹೇಳ್ತಾಳೆ. ಆಗ ವ್ಯವಹಾರ ಮಾಡಬೇಕು ಅಂತಂದರೆ ಹಣಕಾಸು ಬೇಕಲ್ವಾ? ಅದಕ್ಕೆ ಅವಳು ಹೇಳ್ತಾಳೆ, ನೋಡು, ಪಕ್ಕದ ಊರಲ್ಲಿ ಒಬ್ಬ ಧನಿಕರಿದ್ದಾರೆ, ಶ್ರೀಮಂತರಿದ್ದಾರೆ. ಅವರು ಬಡವರಿಗೆ ಸಹಾಯವನ್ನು ಮಾಡ್ತಾರೆ. ನೀವು ಅವನ ಬಳಿ ಹೋಗಿ ಕೇಳು, ನೀನು ಅದರಿಂದ ಏನಾದರೂ ಮಾಡು ಅಂತೇಳಿ ಅವರಮ್ಮ ಸಲಹೆಯನ್ನು ನೀಡ್ತಾರೆ. ಹೀಗಿರುವಾಗ ಅವರಮ್ಮ ಹೇಳಿದ್ದನ್ನು ಕೇಳಿಸ್ಕೊಂಡು ಪಕ್ಕದ ಊರಿಗೆ ಹೋಗೋಣ ಅಂತ ಅವ್ರ ಮನೆಗೆ ಹೋಗ್ತಾನೆ. ಹೋದಾಗ ಅಲ್ಲಿ ಆ ಧನಿಕರು, ಶ್ರೀಮಂತರಿರ್ತಾರಲ್ಲ, ಅವರು ಒಬ್ಬನಿಗೆ ಬೈತಾ ಇರ್ತಾರೆ. ಏನೋ ನೀನು ಈ ರೀತಿಯಾಗಿ ಮಾಡ್ತಿದ್ಯಾ, ಹಣ ಇಸ್ಕೊಂಡು ಸುಮ್ಮನೆ ಹಾಳು ಮಾಡ್ತಿದ್ಯಲ್ಲೋ, ಒಬ್ಬರಿಗೆ ಒಂದು ಸತ್ತು ಇಲಿಯನ್ನು ಕೊಟ್ಟರು ಕೂಡ ಅದರಿಂದ ಜೀವನವನ್ನು ಮಾಡೋ ಶಕ್ತಿ ಇರುತ್ತೆ, ನೀನೇನೋ ಎಷ್ಟು ಹಣ ಇಸ್ಕೊಂಡ್ರೂ ವ್ಯವಹಾರದಲ್ಲಿ ಮುಂದುವರಿತಾ ಇಲ್ಲ, ಬರೀ ಹಾಳು ಮಾಡ್ತಿದ್ಯಲ್ಲ ಅಂತೇಳಿ ಆ ಶ್ರೀಮಂತ ಇನ್ನೊಬ್ಬ ವ್ಯಕ್ತಿಗೆ ಬೈತಾ ಇರ್ತಾರೆ. ಅದನ್ನು ಇವನು ಕೇಳಿಸ್ಕೊತಾನೆ. ಸತ್ತ ಇಲಿಯಿಂದ ಜೀವನ ಮಾಡ್ತಾರಾ ಅಂತೇಳಿ ಸ್ವಲ್ಪ ಹಾಗೆ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾರೆ. ಸತ್ತ ಇಲಿ ಕೊಟ್ಟರು ವ್ಯವಹಾರ ಮಾಡೋಕ್ಕಾಗುತ್ತಾ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಹೀಗೆ ಧನಿಕರು ಅಲ್ಲಿ ಒಬ್ಬ ವ್ಯಕ್ತಿಗೆ ಬೈದು ಅವ್ರ ಮನೆಗೆ ಕಳಿಸ್ತಾರೆ. ಅದಾದ ನಂತರ ಇವನ ಸರದಿ ಬರುತ್ತೆ. ಇವನು ಹೋಗಿ ಕೇಳ್ತಾನೆ, ನನಗೆ ಸ್ವಲ್ಪ ಹಣದ ಸಹಾಯ ಬೇಕಿತ್ತು, ನಾನು ವ್ಯವಹಾರವನ್ನು ಪ್ರಾರಂಭ ಮಾಡಬೇಕಾಗಿತ್ತು, ಆದರೆ ನಾನಿಲ್ಲಿ ಹಣವನ್ನು ಕೇಳ್ತಾ ಇಲ್ಲ, ನೀವೊಂದು ಸತ್ತ ಇಲಿಯನ್ನು ಕೊಟ್ಟರೆ ಸಾಕು ಅಂತೇಳಿ ಅವನು ಹೇಳ್ತಾನೆ. ನಾನೇನೋ ಮಾತಿನ ಬರದಲ್ಲಿ ಹೇಳಿದೆ, ಇವನೇನೋ ಸತ್ತಿರೋ ಇಲ್ಲಿ ಕೊಟ್ಟರೆ ವ್ಯವಹಾರ ಮಾಡ್ತೀನಿ ಅಂತಿದ್ದಾನಲ್ಲ ಅಂತ ಆಶ್ಚರ್ಯ ಆಗುತ್ತೆ, ನಗುನೂ ಬರುತ್ತೆ. ಅವನೇನು ಮಾಡ್ತಾನೆ, ಅವ್ರ ಮನೆಯಲ್ಲಿ ಇಲಿ ಬೋನಲ್ಲಿ ಒಂದು ಇಲಿ ಇರುತ್ತೆ, ಅದನ್ನು ಒಡೆದ್ಬಿಟ್ಟು ಅವನಿಗೆ ಸಾಯಿಸಿಬಿಟ್ಟು ಆ ಇಲಿಯನ್ನು ಕೊಡ್ತಾನೆ. ಆ ಲೆಕ್ಕದ ಬುಕ್ಸಲ್ಲಿ ಬರೆದಿಟ್ಕೋತಾನೆ, ಸತ್ತ ಇಲಿಯನ್ನು ಕೊಟ್ಟಿದ್ದೀನಿ ಇಂಥ ವ್ಯಕ್ತಿಗೆ ಅಂಥೇಳಿ ಬರೆದಿಟ್ಕೋತಾನೆ. ಅದಾದ ನಂತರ ಅವನೇನು ಮಾಡ್ತಾನೆ, ಸತ್ತಿ ಇಲಿ ತೊಗೊಂಡು ಹೀಗೆ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಇಲಿ ಬೇಕಾ ಇಲಿ ಅಂತ ಕೇಳ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ಅಚಾನಕ್ಕಾಗಿ ಅವನ ಅದೃಷ್ಟ ಚೆನ್ನಾಗಿತ್ತು ಏನೋ, ಎದುರುಗಡೆ ಒಬ್ಬ, ನನಗೆ ಇಲಿ ಬೇಕು, ನಮ್ಮ ಮನೇಲಿ ಬೆಕ್ಕು ಸಾಕಿದ್ದೀನಿ, ಆ ಬೆಕ್ಕಿಗೆ ಸತ್ತ ಇಲಿ ಬೇಕಾಗಿತ್ತು, ನನಗೆ ಕೊಡು ಅಂತ ಹೇಳಿ ಅವನೇನು ಮಾಡ್ತಾನೆ, ಇಸ್ಕೊತಾನೆ. ಅವನಿಗೆ ಒಂದು ವ್ಯವಹಾರ ಮಾಡೋದಕ್ಕೆ ಒಂದು ಸ್ವಲ್ಪ ದಾರಿ ಸಿಕ್ಕ ಹಾಗಾಗುತ್ತೆ. ಆದರೆ ಅವನು ಹಣವನ್ನು ಕೊಡೋದಿಲ್ಲ. ಇಲಿಯ ಬದಲಾಗಿ ಅವನಿಗೆ ಒಂದಿಷ್ಟು ಕಡಲೆಕಾಯಿಯನ್ನು ಕೊಡ್ತಾನೆ. ಇವನೇನು ಮಾಡ್ತಾನೆ, ಪರವಾಗಿಲ್ಲ ಅಂಥೇಳಿ ಆ ಕಡಲೆಕಾಯಿ ಇಸ್ಕೊತಾನೆ, ಮನೆಗೆ ಹೋಗ್ತಾನೆ, ಅದನ್ನು ಚೆನ್ನಾಗಿ ಉಪ್ಪೆಲ್ಲ ಹಾಕಿ ಹುರಿದ್ಬಿಟ್ಟು ಒಂದು ತಂಬಿಗೆ ನೀರನ್ನು ತಗೋತಾನೆ. ನೀರು ತೊಗೊಂಡು ಬಂದು ರಸ್ತೆ ಪಕ್ಕದಲ್ಲಿ ಕೂತ್ಕೊತಾನೆ. ಕಡಲೆಕಾಯಿ ಬೇಕಾ ಅನ್ಕೋತ. ಹೀಗೆ ಕಾಡಿನ ದಾರಿಯಲ್ಲಿ ಅವನು ಕೂತಿರ್ತಾನೆ. ಕಾಡಿಂದ ಕಟ್ಟಿಗೆಗಳನ್ನು ಹಳ್ಳಿ ಜನಗಳು ಕಟ್ಟಿಗೆಗಳನ್ನು ತೊಗೊಂಡು ಬರ್ತಾ ಇರ್ತಾರೆ. ಆವಾಗ ಅವರಿಗೆ ಬಾಯಾರಿಕೆ ಆಗುತ್ತೆ, ಸ್ವಲ್ಪ ದಣಿವಾಗುತ್ತೆ. ಅಲ್ಲಿ ಕೂತ್ಕೊಂಡು ಅವನ ಹತ್ರ ಕಡಲೆಕಾಯಿ ಇಸ್ಕೊತಾರೆ, ನೀರು ಕುಡಿತಾರೆ, ಕಡಲೆಕಾಯಿನ ತಿಂತಾರೆ. ಅದರ ಬದಲಿಗೆ ಅವರು ಸಹ ಹಣವನ್ನು ಕೊಡಲ್ಲ ಅವನಿಗೆ. ಅವ್ರೇನು ಮಾಡ್ತಾರೆ, ಕಟ್ಟಿಗೆ ತರ್ತಿರ್ತಾರಲ್ವಾ, ಆ ಕಟ್ಟಿಗೆಯನ್ನೇ ಅವನಿಗೆ ಕೊಡ್ತಾರೆ. ಆ ಕಟ್ಟಿಗೆಯನ್ನೇ ಕೊಟ್ಟಾಗ ಅವನೇನು ಮಾಡ್ತಾನೆ, ಪರವಾಗಿಲ್ಲ ಅಂತ ಅವನ್ನೇ ಇಸ್ಕೊತಾನೆ. ಆ ಕಟ್ಟಿಗೆಗಳನ್ನು ಇಸ್ಕೊಂಡು ಸಂಗ್ರಹಿಸಿ ಹಾಗೆ ಇಟ್ಕೊತಾನೆ. ಪ್ರತಿಯೊಬ್ಬರು ಕೂಡ ಹಾಗೆ ಮಾಡ್ತಾಯಿರ್ತಾರೆ. ನೀರು ಇಸ್ಕೊಂಡು ಕುಡಿತಾರೆ, ಕಡಲೆಕಾಯಿ ತಿಂತಾರೆ, ಕಟ್ಟಿಗೆ ಕೊಟ್ಟೋಗ್ತಾರೆ. ಇವನೇನು ಮಾಡ್ತಾನೆ, ಅದನ್ನು ಮತ್ತೆ ಉಪಯೋಗ ಮಾಡ್ಕೊತಾನೆ. ಅದೇ ಕಟ್ಟಿಗೆಯನ್ನು ಅವನು ಪುನಃ ಮಾರೋದಕ್ಕೆ ಪ್ರಾರಂಭ ಮಾಡ್ತಾನೆ. ಮತ್ತೆ ನಾಳೆ ಸ್ವಲ್ಪ ಕಡಲೆಕಾಯಿಯನ್ನು ತೊಗೊಂಬರ್ತಾನೆ, ಮತ್ತೆ ರಸ್ತೆಯಲ್ಲಿ ಕೂತ್ಕೋತಾನೆ. ಅದೇ ರೀತಿ ನೀರು ಕಡಲೆಕಾಯಿಗಳನ್ನು ಅವರಿಗೆ ಕೊಟ್ಟು ಸೌದೆಗಳನ್ನು ಇಸ್ಕೊತಾನೆ. ಹೀಗೆ ಸೌದೆಗಳನ್ನು ಇಸ್ಕೊಂಡು ಅವನು ಪುನಃ ಅದನ್ನು ಹೆಚ್ಚಾಗ್ತಾ ಹೋಗುತ್ತೆ ಪ್ರತಿ ದಿವಸ. ಹೀಗೇ ಅದನ್ನು ಪೇಟೆಗೆ ಹೋಗಿ ಜಾಸ್ತಿ ದುಡ್ಡಿಗೆ ಮಾರೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅವನು ಇಲ್ಲಿ ಕಡಿಮೆ ಹಣಕ್ಕೆ ಇಸ್ಕೊತಾನೆ, ಅಂದರೆ ಕಡಲೆಕಾಯಿ ಬದಲಾಗಿ ಇಸ್ಕೊತಾನೆ. ಅಲ್ಲಿ ಹೋಗಿ ಜಾಸ್ತಿ ದುಡ್ಡಿಗೆ ಅವನು ಸೌದೆಗಳನ್ನು ಮಾರ್ತಾನೆ. ಹೀಗೆ ಮಾಡಿ ಸೌದೆಗಳನ್ನು ಮನೆಯಲ್ಲೂ ಸಹ ಸಂಗ್ರಹಿಸಿಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗಿರುವಾಗ ಇದ್ದಕ್ಕಿದ್ದಾಗೆ ಮಳೆಗಾಲ ಪ್ರಾರಂಭ ಆಗುತ್ತೆ. ಮಳೆಗಾಲ ಪ್ರಾರಂಭ ಆದಾಗ ಏನು ಮಾಡೋದು, ಜನಗಳಿಗೆ ಕಾಡಿಗೆ ಹೋಗೋಕ್ಕಾಗಲ್ಲ, ಕಟ್ಟಿಗೆ ತರೋಕ್ಕಾಗಲ್ಲ. ಇವನು ಇದನ್ನೇ ಉಪಯೋಗ ಮಾಡಿಕೊಂಡು ಇದೇ ಒಳ್ಳೆ ಸಮಯ ಅಂದ್ಕೊಂಡು ಏನು ಮಾಡ್ತಾನೆ,
ಅವನ ಬಳಿ ಇದ್ದ ಸೌದೆಗಳನ್ನು ಅದೇ ಕಟ್ಟಿಗೆ ತಂದಿರ್ತಾರಲ್ಲ, ಅವ್ರ ಹತ್ರ ಸೌದೆ ಇರಲ್ವಲ್ಲ ಮಳೆಗಾಲದಲ್ಲಿ, ಅವರಿಗೆ ಅದನ್ನು ಸ್ವಲ್ಪ ಹೆಚ್ಚಿಗೆ ಹಣಕ್ಕೆ ಮಾರಿಬಿಟ್ಟು ಅವನೇನು ಮಾಡ್ತಾನೆ, ಹಣವನ್ನು ಸಂಪಾದನೆ ಮಾಡ್ತಾನೆ. ಹೀಗೆ ಮಾಡ್ತಾ ಮಾಡ್ತಾ ಸ್ವಲ್ಪ ಹಣವನ್ನು ಸಂಗ್ರಹಿಸಿ ಏನು ಮಾಡ್ತಾನೆ, ಒಂದು ಒಳ್ಳೆ ದಿನಸಿ ಅಂಗಡಿಯನ್ನು ಓಪನ್ ಮಾಡ್ತಾನೆ. ದಿನಸಿ ಅಂಗಡಿಯನ್ನು ಓಪನ್ ಮಾಡ್ತಾನೆ. ಅದು ಒಳ್ಳೆ ವ್ಯಾಪಾರ ಆಗುತ್ತೆ ಅವನಿಗೆ, ತುಂಬ ಚೆನ್ನಾಗಾಗತ್ತೆ ವ್ಯಾಪಾರ. ಮತ್ತು ಅವನು ಹಿಂದೆ ನಡೆದು ಬಂದ ದಾರಿಯನ್ನು ಅವನು ಸಹ ಮರ್ತಿರಲ್ಲ. ಅದನ್ನೇನು ಮಾಡ್ತಾನೆ, ಆ ವ್ಯಾಪಾರ ಆದ ನಂತರ ಒಂದು ಚಿನ್ನದ ಇಲಿಯನ್ನು ಮಾಡಿಸ್ತಾನೆ. ಅವನು ಸಹಾಯ ಮಾಡಿರ್ತಾನಲ್ಲ ಶ್ರೀಮಂತ, ಅವನಿಗೋಸ್ಕರ ಕೊಡಬೇಕು ಅಂತೇಳಿ ಪುಟ್ಟದ ಒಂದು ಚಿನ್ನದ ಇಲಿಯನ್ನು ಮಾಡಿಸ್ಬಿಟ್ಟು ತೊಗೊಂಡೋಗ್ತಾನೆ ಅವ್ರ ಹತ್ರ. ತೊಗೊಂಡೋಗ್ಬಿಟ್ಟು ಹೇಳ್ತಾನೆ, ಧನಿಕರೇ, ನೀವು ನನಗೆ ಒಮ್ಮೆ ಸತ್ತ ಇಲಿಯನ್ನು ಕೊಟ್ಟಿದ್ರಿ, ತಗೊಳ್ಳಿ, ಇದು ನಿಮ್ಮ ಕೊಟ್ಟಂತಹ ಒಂದು ಸಾಲವನ್ನು ನಾನು ತೀರಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ ಶ್ರೀಮಂತನಿಗೆ, ಏನಿದು ಸತ್ತಿರೋ ಇಲಿಯನ್ನು ತಗೊಂಡೋಗಿ ಚಿನ್ನದ ಇಲಿ ತೊಗೊಂಬಂದು ಕೊಡ್ತಿದ್ದಾನಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಏನು ಮಾಡ್ತಾನೆ ಅವನು, ಆಯಿತು ಪರವಾಗಿಲ್ಲ, ನೀನು ತುಂಬ ಬುದ್ಧಿವಂತ ಇದೆಯಾ, ನಾನು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಬುದ್ಧಿವಂತ ಇದೆಯಾ ನೀನು, ಹಾಗಾಗಿ ನಾನು ನಿನಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ, ದಯವಿಟ್ಟು ನೀನು ಮದುವೆ ಆಗಬೇಕು ಅಂತ ಆ ಶ್ರೀಮಂತ ಇವನಿಗೆ ಕೇಳ್ಕೊತಾನೆ. ಆಗ ಅವನಿಗೆ ಬಯಸದೇ ಬಂದ ಭಾಗ್ಯ ಅಂತ ಇವನೇನು ಮಾಡ್ತಾನೆ, ಸತ್ತ ಇಲ್ಲಿಯಿಂದ ಇಷ್ಟು ಶ್ರೀಮಂತ ಆಗಿದ್ದಾನೆ, ಇನ್ನು ಶ್ರೀಮಂತ ಮಗಳನ್ನು ಮದುವೆ ಆಗೋದು ಬಿಡ್ತಾನ, ಆಯಿತು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಅವಳ ಜೊತೆ ಮದುವೆಯನ್ನು ಅವನು ಆಗ್ತಾನೆ. ಹೀಗೆ ಮದುವೆ ಆಗಿ ಕೊನೆಗೆ ಜೀವನದಲ್ಲಿ ಸುಖವಾಗಿ ಇರ್ತಾನೆ. ಅಂದರೆ ಬುದ್ಧಿವಂತ ಆಗಿರ್ತಕ್ಕಂಥ ಯಾವುದೇ ವ್ಯಕ್ತಿಗೆ ಯಾವ ವಸ್ತು ಕೂಡ ಚಿಕ್ಕದಾಗಿ ಕಾಣಿಸಲ್ಲ. ಅದು ಅಂದರೆ ಅವನಿಗೆ ಸತ್ತಿರೋ ಇಲಿ ಕೂಡ ಒಂದು ಬಂಡವಾಳವಾಗಿ ಅವನಿಗೆ ಕಾಣಿಸ್ತು. ಹಾಗಾಗಿ ನಿಕೃಷ್ಟವಾಗಿ ಯಾವುದೇ ವಸ್ತು ಆಗಲಿ ವ್ಯಕ್ತಿ ಆಗಲಿ ನಾವು ಕಾಣಬಾರ್ದು ಅಲ್ವಾ. ಅದರಿಂದ ನಾವು ಬದುಕೋದಕ್ಕೆ ದಾರಿಯನ್ನು ಹೇಗೆ ಬೇಕಾದರೂ ಕಂಡ್ಕೋಬೋದು. ಥ್ಯಾಂಕ್ ಯು. ನಾಳೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಪುಟ್ಟ ಕಥೆಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.